ಶುಭೋದಯ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿನ್ನೆ ಅವಧಿಯ ಒಳಗಡೆ ನಾವು ನಿರ್ದೇಶಾಂಕ ರೇಖಾಗಣಿತವನ್ನು ನೋಡ್ತಾ ಇದ್ದೇವೆ. ಅಂದರೆ ಬೀಜಗಣಿತೀಯವನ್ನು ರೇಖಾಗಣಿತವಾಗಿ ಬಿಡಿಸೋದಕ್ಕೆ ನಾವೇಂದೇವ್ರಿ ನಿರ್ದೇಶಾಂಕ ರೇಖಾಗಣಿತ ಅಂದೇವೆ. ರೇಖಾಗಣಿತದೊಳಗಡೆ ಅಂದರೆ ನಿರ್ದೇಶಾಂಕ ರೇಖಾಗಣಿತದೊಳಗಡೆ ನಿನ್ನೆ ನೋಡಿದಂತಹ ಸ್ವಲ್ಪ ಹೈಲೈಟ್ಸನ್ನು ಇವತ್ತು ನೋಡಿ ಮುಂದೆ ಹೋಗೋಣ. ಸೊ ನಿನ್ನೆ ನಾವು ನೋಡಿದ್ರಿ ಎಮ್ ಇಳಿಜಾರು, ಎಮ್ ಈಕ್ವಲ್ ಟು ಟ್ಯಾನ್ ಥೀಟಾ. ಎಮ್ ಅಂದರೆ ಇಳಿಜಾರು. ನೆಕ್ಸ್ಟ್ ಕೋನ ಕೊಟ್ಟಾಗ ಇಳಿಜಾರನ್ನು ಕಂಡುಹಿಡಿದಾಗಿರ್ಬೋದು, ಇಳಿಜಾರನ್ನು ಕೊಟ್ಟಾಗ ಕೋನವನ್ನು ಕಂಡುಹಿಡಿದಾಗಿರ್ಬೋದು. ಅಂದರೆ ಲಂಬ ಕೋನ ತ್ರಿಭುಜದಲ್ಲಿ ಏನು ಎಕ್ಸ್ ಅಕ್ಷೆಯ ಇಳಿಜಾರ ಬರ್ತದಲ್ರಿ, ಸೊ ಆ ಇಳಿಜಾರನ್ನು ಕಂಡುಹಿಡಿಯುವುದು. ಅದಾದ್ಮೇಲೆ ಎರಡು ಇಳಿಜಾರಗಳನ್ನು ಕೊಟ್ಟಾಗ ಅಂದರೆ ಈ ನಾಲ್ಕು ಬಿಂದುಗಳನ್ನು, ಒಂದು ಇಳಿಜಾರಿನ ಬಿಂದುಗಳನ್ನು ಕೊಟ್ಟಾಗ ಮತ್ತೊಂದು ಇಳಿಜಾರಿನ ಬಿಂದು, ಅವು ಹೇಗೆ ಲಂಬವಾಗಿ ಅರ್ಧಿಸ್ತಾವೋ ಅಥವಾ ಸಮಾಂತರವಾಗಿ ಹೋಗ್ತಾವೋ. ಅಂದ್ರೆ m1 ಈಕ್ವಲ್ ಟು y2 ಮೈನಸ್ y1, x2 ಈಕ್ವಲ್ ಟು x2 ಮೈನಸ್ x1. ಇನ್ನು m2 ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಈ ಅಂಶಗಳನ್ನು ನೋಡಿದ್ದೇವೆ. ಎರಡು ರೇಖೆಗಳು ಅಂದ್ರೆ ಎರಡು ರೇಖೆಗಳು ಲಂಬವಾಗಿ ಅರ್ಧಿಸ್ತಿದ್ದು ಅಂದ್ರೆ ಅವುಗಳ ಗುಣಲಬ್ಧ m1 ಇಂಟು m2 ಈಕ್ವಲ್ ಟು -1ಗೆ ಸಮನಾಗಿತ್ತು. ಇನ್ನು ಎರಡು ಸಮಾಂತರ ರೇಖೆಗಳು ಇದ್ದು ಅಂದ್ರೆ m1 ಈಕ್ವಲ್ ಟು m2 ಏನಕ್ಕಿದ್ರಿ ಸಮನಾಗಿರ್ತಿತ್ತು. ಇದು ನಾವು ಇಳಿಜಾರನ್ನು ನೋಡಿದಾಗ. ಇದಾದ್ಮೇಲೆ ಇಳಿಜಾರು ಮತ್ತು y ಅಂತಚ್ಛೇದ c ಬೆಲೆ ಕೊಟ್ಟಾಗ, ಯಾವ್ರಿ m ಮತ್ತು y ಅಂತಚ್ಛೇದ ಸಿ ವ್ಯಾಲ್ಯೂ ಕೊಟ್ಟಾಗ ನಾವೇನ್ ಮಾಡ್ತಿದ್ದೇವೆ, y ಈಕ್ವಲ್ ಟು mx ಪ್ಲಸ್ ಸಿ ಈ ನಿರ್ದೇಶಾಂಕ ರೇಖಾಗಣಿತದ ಸಮೀಕರಣವನ್ನು ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಸಮೀಕರಣ ಕೊಟ್ಟಾಗ ಇಳಿಜಾರು ಮತ್ತು ಸಿ ವ್ಯಾಲ್ಯೂವನ್ನು ನೋಡಿದ್ದೇವೆ. ಇದು ನಿನ್ನೆ ಅವಧಿಯೊಳಗಡೆ ನೋಡಿದಂತಹ ವಿಷಯ. ಇನ್ನು ಎರಡು ನಿರ್ದೇಶಾಂಕಗಳನ್ನು ಕೊಟ್ಟಾಗ ಅಂದ್ರೆ ಎರಡು ಬಿಂದುಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ಸಮಸ್ಯೆಗಳು ಬರ್ತಾವ. ಸೊ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಬಹುದು, ಎರಡು ಅಂಕಗಳಾದ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಎರಡು ಬಿಂದುಗಳ ಕೊಟ್ಟಾಗ ಕಂಡುಹಿಡಿಯುವಂತಹ ಡಿ ಸೂತ್ರ ಇದೆ, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಹೀಗಾದ್ರೂ ಬರಿಬಹುದು, ಇಲ್ಲಪ್ಪ ಅಂದ್ರೆ ಅಥವಾ ಇನ್ನೊಂದು ರೀತಿಯೂ ಬರಿಬಹುದು. ಏನು, ಡಿ ಸ್ಕ್ವೇರ್ ಈಕ್ವಲ್ ಟು ಡಿ ಈಕ್ವಲ್ ಟು x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಸೊ ಹೀಗೂ ಬರೆದ್ರೂ ಅದೇ ಉತ್ತರ ಬರುವುದು, ಹೀಗೂ ಬರೆದ್ರು ಕೂಡ ಅದೇ ಉತ್ತರ ಬರ್ತದ. ಇದು ಎರಡು ಬಿಂದುಗಳನ್ನು ಕೊಟ್ಟಾಗ. ಇನ್ನು ಮೂಲ ಬಿಂದು ಮತ್ತು ಒಂದು ಬಿಂದು ಕೊಟ್ಟಾಗ, ಮೂಲ ಬಿಂದು ನೆಕ್ಸ್ಟ್ ಒಂದು ಬಿಂದು ಕೊಟ್ಟಾಗ, ಹಾಗಾದ್ರೆ ಮೂಲ ಬಿಂದು ಅಂತ ತಿಳ್ಕೊಳ್ರಿ 0,0 0,0. ಹಾಗಾದ್ರೆ ಒಂದು x ವ್ಯಾಲ್ಯೂ 0 ಆಯಿತು, ಒಂದು y ವ್ಯಾಲ್ಯೂ 0 ಆಯಿತು. ಸೊ ನೇರವಾಗಿ ಡಿ ಈಕ್ವಲ್ ಟು ಸೂತ್ರ ಗೊತ್ತಿದೆ, ಏನಪ್ಪಾ ಅಂದ್ರೆ x² ಪ್ಲಸ್ y². ಇದು ಯಾವುದ್ರಿ, ಮೂಲ ಬಿಂದುವನ್ನ ಕೊಟ್ಟಾಗ x² ಪ್ಲಸ್ y². ಯಾಕಂದ್ರೆ ಒಂದು x ವ್ಯಾಲ್ಯೂ ಒಂದು y ವ್ಯಾಲ್ಯೂ ಏನಾದ್ರು 0 ಆಗ್ಯಾವ್ರಿ. ಸೊ ನೇರವಾಗಿ x² ಪ್ಲಸ್ y² ತಗೋತೀವಿ, ಏನು ಮೂಲ ಬಿಂದು ಕೊಟ್ಟಾಗ. ಇನ್ನು ಮೂಲ ಬಿಂದು ಕೊಡದೆ ಎರಡು ಬಿಂದುಗಳನ್ನು ಕೊಟ್ಟ ಅಂದ್ರೆ ಡಿ ಈಕ್ವಲ್ ಟು ರೂಟ್ ಆಫ್ x² ರೂಟ್ ಆಫ್ ಬ್ರಾಕೆಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ಬ್ರಾಕೆಟ್ y2 ಮೈನಸ್ y1 ಹೋಲ್ ಸ್ಕ್ವೇರ್, ಅಥವಾ ಡಿ ಈಕ್ವಲ್ ಟು ರೂಟ್ ಆಫ್ ಬ್ರಾಕೆಟ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಈ ಎರಡು ಸೂತ್ರಗಳನ್ನು ನಾವೇನ್ ಮಾಡ್ಬೋದ್ರಿ, ಅಪ್ಲೈ ಮಾಡ್ಬೋದು. ಹಾಗಾದ್ರೆ ಅವುಗಳ ಎಕ್ಸಾಂಪಲ್ಗಳನ್ನು ನೋಡೋಣ ಒಂದೊಂದಾಗೆ. ಎರಡು ಬಿಂದು ಕೊಟ್ಟಿದ್ದಾನೆ ನೋಡ್ರ, 2,3 4,5. ಈ ಬಿಂದುಗಳ ನಡುವಿನ ದೂರ
ಇದಕ್ಕೆ x1 y1 x2 y2 ಎಸ್ ಡಿ ರೂಟ್ ಆಫ್ x1 minus x2 whole square plus y1 minus y2 whole square. Root of x1 2 minus x2 4 plus y1 3 minus y2 5 whole square. Root of 4 2 ಹೋದ್ರೆ minus 2 whole square plus minus 2 whole square equal to root of minus 2 ರ ಘಾತ 2 ಅಂದ್ರೆ minus 2 into minus 2 minus into minus plus ಆಗುತ್ತೆ 2 2 4 plus 4 equal to root of 8. ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಕರ್ಣೀಯನ ಸಂಕ್ಷಿಪ್ತ ರೂಪದಲ್ಲಿ ತೆಗೆದಾಗ 2 root 2 ಆಗುತ್ತೆ 2 root 2 ಆಗುತ್ತೆ ಅಂದ್ರೆ ಆ ರೂಟ್ 8 equal to root of 4 into 2 4ರ ವರ್ಗಮೂಲ 2 ಸೊ ರೂಟ್ 2 ಹಾಗೆ ಇದೆ. ಇದನ್ನ ಹಾಗೆ ಬರಿಬಾರ್ದು, ಮಾನಗಳು ಅಂತೇಳಿ ಬರೀಬೇಕು. ಹಾಗಾದ್ರೆ ಈ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು ಅಂತಂದ್ರೆ 2 ಇಂಟು ರೂಟ್ 2 ಮಾನಗಳಿದೆ. ಸೊ ಇನ್ನೊಂದು ಸಮಸ್ಯೆಯನ್ನು ನೋಡಿದಾಗ 3, 4 -5, -2 ಈ ರೀತಿ ಬಿಂದುಗಳನ್ನು ಕೊಟ್ಟಾಗ ಸೊ ಇಲ್ಲಿ ಬರ್ಬೋದು x1 y1 x2 y2 ಸೂತ್ರ ಗೊತ್ತಿದೆ. ರೂಟ್ ಆಫ್ ಆಗ x1 - x2 ಹಾಕಿದ್ರೆ ಈಗ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಎರಡು ಸೂತ್ರವನ್ನು ಅಪ್ಲೈ ಮಾಡ್ಬೋದು. ರೂಟ್ ಆಫ್ x2 -5 minus x1 3 square plus y2 -2 minus 4 whole square. Root of -8 whole square plus -6 whole square. Root of -8 means minus into minus plus ಆಗುತ್ತೆ 8 into 8 64 plus minus into minus plus ಆಗುತ್ತೆ 6 36. ಸೊ ಎರಡು ಸೇರಿದಾಗ 100 ಆಗುತ್ತೆ. 100ರ ವರ್ಗಮೂಲ ಸಿಗುತ್ತೆ ಎಷ್ಟು 10. ಹಾಗಾದ್ರೆ ಡಿ ಈಕ್ವಲ್ ಟು ಎಷ್ಟು ಮಾನಗಳು 10 ಮಾನಗಳು. ಈ ರೀತಿ ನಾವು ಎರಡು ಬಿಂದುಗಳನ್ನು ಕೊಟ್ಟಾಗ ನಡುವಿನ ದೂರವನ್ನ ಕಂಡುಹಿಡಿಯಬಹುದು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಏನು ಅಂದ್ರೆ ಯಾವ ರೀತಿ ಇರುತ್ತೆ ಎಸ್ ಮೂರನೇ ಪ್ರಶ್ನೆ. ಮೂಲ ಬಿಂದು ಮತ್ತು 2, 3 ಇವುಗಳ ನಡುವಿನ ದೂರ ಸೊ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ಮೂಲ ಬಿಂದು ಅಂದ್ರೆ 0, 0 ವ್ಯಾಲ್ಯೂ ಏನು ಅವಶ್ಯಕತೆ ಇಲ್ಲ. ಇದನ್ನ x, y ಅಂತ ಬರೀಬಹುದು. ಹಾಗಾದ್ರೆ ಡಿ ಈಕ್ವಲ್ ಟು ಮೂಲ ಬಿಂದು ಇದ್ದಾಗ x² plus y², x² 2² plus 3² equal to root of 4 plus 9 root of 13 13 ಮಾನಗಳು. ಇನ್ನು ಕೊಡಬಹುದು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. 4ನೇದು ಏನು, ಮೂಲ ಬಿಂದು ಮತ್ತು 3, 4 ಇವುಗಳ ನಡುವಿನ ದೂರ. ಇವುಗಳ ನಡುವಿನ ದೂರ ಅಂದ್ರೆ ನೇರವಾಗಿ ಗೊತ್ತಿದೆ ಏನು x, y. ಯಾಕಂದ್ರೆ ಮೂಲ ಬಿಂದು 0, 0. ಡಿ ಈಕ್ವಲ್ ಟು ರೂಟ್ ಆಫ್ x² plus y², ರೂಟ್ ಆಫ್ 3² plus 4² equal to root of 9 plus 16 equal to root of 25. 25ರ ವರ್ಗಮೂಲ 5 ಮಾನಗಳು. ಹಾಗಾದ್ರೆ ದೂರ ಎಷ್ಟಾಯ್ತು ಅಂದ್ರೆ 5 ಮಾನಗಳಾಗುತ್ತೆ. ಈ ರೀತಿ ನಾವು ಮೂಲ ಬಿಂದು ಮತ್ತು 2 ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಾಗ ದೂರ ಕಂಡುಹಿಡಿಯುವಂತಹ ಸೂತ್ರ.
ಎಸ್ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. 2,5 ಎಕ್ಸ್ -7 ಈ ಬಿಂದುಗಳ ನಡುವಿನ ದೂರ 13. ಹಾಗಾದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಿದ್ದಾನೆ. ಎಷ್ಟು ಸೂತ್ರ ಗೊತ್ತಿದೆ, ಡಿ ಈಕ್ವಲ್ ಟು ರೂಟ್ ಆಫ್ x2 minus x1 whole square plus y2 minus y1 whole square. So ದೂರ value is 13 root of x2 x ಇದೆ minus 2 whole square plus y2 minus 7 ಇದೆ minus y1 5 ಇದೆ whole square. 13 equal to root of x minus 2 whole square plus minus 12 square. S ಇಲ್ಲಿ squaring on both sides. Squaring on both sides. ಹಾಗಾದ್ರೆ 13ರ ವರ್ಗ equal to bracket root of x minus 2 whole square plus minus 12 whole square of whole square. ರೋ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗುತ್ತೆ. 13ರ ವರ್ಗ 169 169 ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 12ರ ಘಾತ 2 ಇದೆ ಮೈನಸ್ 12 ಇಂಟು ಮೈನಸ್ 12 ಮೈನಸ್ ಇಂಟು ಮೈನಸ್ ಪ್ಲಸ್ 12 ಇಂಟು 12 ಮಾಡಿದಾಗ 144 ಆಗುತ್ತೆ. ಸೊ ಪ್ಲಸ್ 144 ಈ ಕಡೆ ತೊಂಬತ್ತು ಬಿಡೋಣ, ಎಡಕ್ಕೆ 169 ಮೈನಸ್ 144 ಈಕ್ವಲ್ ಟು ಇಲ್ಲಿದೆ ಏನು ಯಾವ ಸೂತ್ರ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ಗೆ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಚ್ಚೋಣ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ಏನು ಅಂದರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಅಂದರೆ ಎಕ್ಸ್ ಆಗುತ್ತೆ, ಬಿ ಅಂದರೆ 2 ಆಗುತ್ತೆ. ಹಾಗಾದರೆ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಎಕ್ಸ್ ಇಂಟು ಬಿ 2 ಪ್ಲಸ್ ಬಿ ಸ್ಕ್ವೇರ್ 2 ಸ್ಕ್ವೇರ್. ಎಸ್ 9ರೊಳಗಡೆ 4 ಹೋದರೆ 5, 6ರೊಳಗಡೆ 4 ಹೋದರೆ 2, 1ರಾಗ 1 ಹೋದರೆ 0. ಎಕ್ಸ್ ಸ್ಕ್ವೇರ್ ಮೈನಸ್ 2 2 4x ಪ್ಲಸ್ 4, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4 ಪ್ಲಸ್ 25 ಕಡೆ ಬಂದರೆ ಮೈನಸ್ 25 ಆಗುತ್ತೆ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 21 ಈಕ್ವಲ್ ಟು 0. ಸೊ ಮೊದಲಿಗೆ ಇಲ್ಲಿ ಸರಳವಾಗಿ ಒಂದು ನಿಯಮವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ವರ್ಗ ಸಮೀಕರಣ ಸಿಕ್ಕಿದೆ. ಈಗ ವರ್ಗ ಸಮೀಕರಣವನ್ನು ಸರಳವಾಗಿ ಬಿಡಿಸ್ಬೋದು. ಏನು, ಎಕ್ಸ್ ಸ್ಕ್ವೇರ್ ಸಂಖ್ಯಾ ಸಹಗುಣಕ ಏನಿಲ್ಲ ಅಂತ ಸಿಗ್ತಾರೆ 1 ಇರುತ್ತೆ. ಸೊ 1 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 21 ಇದೆ. ಸೊ 21 ಬರುವಂಥದ್ದು ಯಾವುದು, 21 21 ಅದನ್ನ ಬಿಟ್ಟರೆ 4 7 21 ಮತ್ತೆ ಅವು ಬರಲ್ಲ. ಸೊ 3 7 21 4 7 21 4 7 ಇಲ್ಲ 3 7 21. ಸೊ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಇದೆ. ಹಾಗಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಆಗುತ್ತೆ. ಎರಡು ಸಂಖ್ಯೆಗಳ ಗುಣಲಬ್ಧ ಪ್ಲಸ್ ಮೈನಸ್ ಇದ್ದಾಗ ಒಂದು ಪ್ಲಸ್ ಒಂದು ಮೈನಸ್ ಆಗುತ್ತೆ. ಏನ್ರಿ, ಗುಣಲಬ್ಧ. ಆಮೇಲೆ ಮೊತ್ತ ಮೈನಸ್ ಇದೆ ಅಂದ್ರೆ ದೊಡ್ಡ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ, ಇದು ಸಣ್ಣ ಸಂಖ್ಯೆ. ಹಾಗಾದ್ರೆ ದೊಡ್ಡ ಸಂಖ್ಯೆ ಮೈನಸ್ ಆಗಿದೆ, ಸಣ್ಣ ಸಂಖ್ಯೆ ಏನಾಗಿದೆ ಪ್ಲಸ್ ಆಗಿದೆ. ಎಸ್ 3 7 21 7ರೊಳಗಡೆ 3 ಹೋದ್ರೆ 4 ಉಳಿತು. ಇನ್ನು ಏನು ಮಾಡ್ಬೇಕ್ರಿ, ಇವಕ್ಕೆ ಇವುಗಳ ಮೂಲ ಏನು ಚಿಹ್ನೆ ಅದಾವಲ್ಲ ಅವುಗಳ ವಿರುದ್ಧ ಚಿಹ್ನೆಗಳನ್ನ ಹಚ್ಕೋರಿ. ಅಂದ್ರೆ ಮೈನಸ್ 3 ಆಗುತ್ತೆ, ಇದು ಪ್ಲಸ್ 7 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಸಂಖ್ಯಾ ಸಹಗುಣಕದಿಂದ ಭಾಗಿಸಿ 1 1. ಹಾಗಾದ್ರೆ ಒಂದು ಎಕ್ಸ್ ಈಕ್ವಲ್ ಟು ಮೈನಸ್ 3, ಇನ್ನೊಂದು ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ 7 ಆಗುತ್ತೆ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ 3, ಇನ್ನೊಂದು ಎಕ್ಸ್ ಈಕ್ವಲ್ ಟು 7. ನಾವು ಯಾವುದಾದ್ರೂ ಬೆಲೆಯನ್ನು ತಗೋಬಹುದು. ಹಾಗಾದರೆ ಎಕ್ಸ್ ಈಕ್ವಲ್ ಟು ಮೈನಸ್ 3 ಮತ್ತು 7. ಈ ರೀತಿ ನಾವು ಸರಳವಾಗಿ ಏನು ಮಾಡ್ಬೋದ್ರಿ ಅಂದ್ರೆ ದೂರ ಸೂತ್ರದ ಸಹಾಯದಿಂದ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬಹುದು. ಇಲ್ಲಿ ಸ್ವಲ್ಪ ಪ್ರಶ್ನೆ ನೋಡ್ರಿ, y ಅಕ್ಷದ ಮೇಲಿನ ಒಂದು ಬಿಂದು. ಹಾಗಾದ್ರೆ ಮೊದಲು ಕಾರ್ಟೇಶಿಯನ್ ಡಯಾಗ್ರಾಮ್ ಅನ್ನು ಹಾಕ್ತಾ ಇದ್ದೇನೆ.
ಇದು y, ಇದು y ಡ್ಯಾಶ್, ಇದು x, ಇದು x ಡ್ಯಾಶ್. ಸೊ ಅವ ಏನಿರ್ತಾನ y ಅಕ್ಷದ ಮೇಲಿನ ಒಂದು ಬಿಂದು, ಎಸ್ y ಅಕ್ಷದ ಮೇಲೆ ಐತಿ ಒಂದು ಬಿಂದು ಗುರುತಿಸೋಣ. ಒಂದು ಬಿಂದು 5,2 ಇಲ್ಲಿದೆ, ಇನ್ನೊಂದು -4,3 ಇದೆ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಸೊ ಇವೆರಡೂ ಬಿಂದುಗಳನ್ನು ಸೇರಿಸೋಣ. ಇವೆರಡೂ ಬಿಂದುಗಳನ್ನು ಇದಕ್ಕೆ ಎ ಅನ್ನೋಣ, ಇದಕ್ಕೆ ಬಿ ಅನ್ನೋಣ. ಇವೆರಡೂಗಳನ್ನು ಸೇರಿಸೋಣ. ಇಲ್ಲಿ ಯಾವ ಅಕ್ಷ ಮೇಲೆ ಐತಿ ಅಂದಾಗ ಐತ್ರಿ, ಇಲ್ಲಿ y ಅಕ್ಷ ಮೇಲೆ ಐತಿ. ಹಾಗಾದ್ರೆ y ಅಕ್ಷ ಮೇಲೆ ಐತಿ ಅಂದ್ರೆ x ವ್ಯಾಲ್ಯೂ 0 ಆಗುತ್ತೆ, y ವ್ಯಾಲ್ಯೂ ನಮ್ಗೆ ಏನ್ ಬೇಕಾಗುತ್ತೆ, ಅವಶ್ಯಕತೆ ಇದೆ. ಹಾಗಾದ್ರೆ ಅದೇ ಚಿತ್ರವನ್ನು ಇಲ್ಲಿ ಹಾಕ್ತಾ ಇದೆ ಅಂದ್ರೆ ಎ, ಇದು ಬಿ. ಸೊ ಎ -4,3 ಇದೆ, ಬಿ 5,2 ಇದೆ. ಹಾಗಾದ್ರೆ ಇಲ್ಲಿ x y ಅಕ್ಷ ಮೇಲೆ ಆಗಾಗ್ತದೆ ಅಂದ್ರೆ x ವ್ಯಾಲ್ಯೂ 0 ಆಗುತ್ತೆ, y ವ್ಯಾಲ್ಯೂ ಸಿಗುತ್ತೆ. ಅನಂತರ ಇವು ಎರಡೂ ದೂರಗಳು ಹೆಂಗದಾಗುತ್ತೆ ಸಮ ಐತಿ. ಇಲ್ಲಿ ಎಂ ಅಂತೇಳಿ ಹೆಸರು ಕೊಡೋಣ. ಹಾಗಾದ್ರೆ ಎ ಎಂ ಸಮ ಬಿ ಎಂ, ಎ ಎಂ ಸಮ ಬಿ ಎಂ. ಹಾಗಾದ್ರೆ ದೂರ ಅಂದ್ರೆ ಇವು ಎರಡೂಗಳ ನಡುವಿನ ದೂರ ಸಮ ಅದಾವ. ಸೊ ಸೂತ್ರ ಗೊತ್ತಿದೆ ಏನು, ರೂಟ್ ಆಫ್ x1 minus x2 whole square plus y1 minus y2 whole square equal to root of x1 minus x2 whole square plus y1 minus y2 whole square. ಇಲ್ಲಿ ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡೋಣ. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡೋಣ. ಹಾಗಾದ್ರೆ ನೇರವಾಗಿ ಹೊರಗಡೆ ಸ್ಕ್ವೇರ್ ಹೊರಗಡೆ ಹೋಗ್ತದೆ. ಸೊ ಉಳಿದಿದ್ದು x1 minus x2 whole square plus y1 minus y2 whole square. ನೆಕ್ಸ್ಟ್ x1 minus x2 whole square plus y1 minus y2 whole square. ಸೊ ಮೊದಲಿಗೆ ಇವೆರಡು ತಗೊಳ್ಳೋಣ. x1 -4 minus x2 0 whole square plus y1 3 minus y2 y whole square. ಅದೇ ರೀತಿಯಾಗಿ x1 5 minus 0 ನೆಕ್ಸ್ಟ್ ಪ್ಲಸ್ y1 2 minus y whole square. -4 0 ಅಂದ್ರೆ ವ್ಯಾಲ್ಯೂ -4 ಬರುತ್ತೆ ಸ್ಕ್ವೇರ್ ಪ್ಲಸ್ a minus b whole square. ಯಾವುದ್ರಿ a minus b whole square equal to a square minus 2ab plus b square. ಹಾಗಾದ್ರೆ a square 9 ಅಂದ್ರೆ 3 ಸ್ಕ್ವೇರ್ ಅಂತ ಬರ್ಬಿಡೋಣ. 3 ಸ್ಕ್ವೇರ್ ಮೈನಸ್ 6y ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು 5 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4y ಪ್ಲಸ್ y ಸ್ಕ್ವೇರ್. ಸೊ -4 ಅಂದ್ರೆ ಇದು ಪ್ಲಸ್ 16 ಆಗುತ್ತೆ, ಪ್ಲಸ್ 3 ಅಂದ್ರೆ 9 ಮೈನಸ್ 6y ಪ್ಲಸ್ y ಸ್ಕ್ವೇರ್. 5 ಅಂದ್ರೆ 25 ಆಗುತ್ತೆ, ಪ್ಲಸ್ 2 ಅಂದ್ರೆ 4 ಆಗುತ್ತೆ ಮೈನಸ್ 4y ಪ್ಲಸ್ y ಸ್ಕ್ವೇರ್. ಸೊ ಇಲ್ಲಿ ಪ್ಲಸ್ y ಸ್ಕ್ವೇರ್ ಇದೆ, ಪ್ಲಸ್ y ಸ್ಕ್ವೇರ್ ಇದೆ, ಎರಡು ಕ್ಯಾನ್ಸಲ್ ಮಾಡ್ರಿ. ಯಾಕಂದ್ರೆ ಎಡದಿಂದ ಬಲಕ್ಕೆ ಹೋದ್ರೆ ಮೈನಸ್ ಆಗುತ್ತೆ, ಬಲದಿಂದ ಎಡಕ್ಕೆ ಬಂದ್ರೆ ಮೈನಸ್ ಆಗುತ್ತೆ. ಸೊ y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 16 ಪ್ಲಸ್ 9 25 ಮೈನಸ್ 6y. 25 ಪ್ಲಸ್ 4 29 ಮೈನಸ್ 4y ಮೈನಸ್ 4y. ಸೊ 25 ಇಲ್ಲೇ ತಗೋತೀನಿ, ಪ್ಲಸ್ 29 ಕಡೆ ಬಂದ್ರೆ ಮೈನಸ್ 29 ಆಗುತ್ತೆ, ಮೈನಸ್ 4y ಬಲ ಭಾಗದಲ್ರಿ ಮೈನಸ್ 6y ಆ ಕಡೆ ಬಂದ್ರೆ ಪ್ಲಸ್ 6y ಆಗುತ್ತೆ. 25 ಒಳಗಡೆ 29 ತಗೊಳ್ಳಿ, 29 25 ಹೋದ್ರೆ ಮೈನಸ್ 4. ಸೊ 6y ಒಳಗಡೆ 4y ಹೋದ್ರೆ 2y ಉಳಿಯುತ್ತೆ. ಈ 2 ಗುಣಾಕಾರ ಈ ಕಡೆ ಬಂದ್ರೆ ಮೈನಸ್ 4/2 ಆಗುತ್ತೆ ಈಕ್ವಲ್ ಟು y. 2 ಒಂದೇ 2 ಎರಡಲೆ, ಹಾಗಾದ್ರೆ ಮೈನಸ್ 2 ಈಕ್ವಲ್ ಟು y. ಹಾಗಾದ್ರೆ y ಈಕ್ವಲ್ ಟು ಎಷ್ಟು ವ್ಯಾಲ್ಯೂ ಅಂದಂಗೆ ಐತ್ರಿ, ಮೈನಸ್ 2 ಆಯಿತು. ಸೊ y ವ್ಯಾಲ್ಯೂ ಎಷ್ಟು ಅಂದಂಗೆ ಐತ್ರಿ, ಮೈನಸ್ 2 ವ್ಯಾಲ್ಯೂ ಆಗ್ತದೆ. ಹಾಗಾದ್ರೆ ಆ ಬಿಂದುಗಳು ಯಾವ್ಯಾವ ಅಂತ ಕೇಳಿದಾನ,
ಆ ಬಿಂದುಗಳು 0, -2. ಆ ಬಿಂದುಗಳು ಯಾವ್ಯಾವ್ರಿ 0, -2 ಆಗುತ್ತೆ. ಎಸ್, ದೂರ ಕಂಡುಹಿಡಿಯುವಂತಹ ವಿಧಾನ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿನಿ. ಇಂದು ಮುಂದುವರೆದಂಥ ಭಾಗ ಏನು ಅಂದರೆ 2 ಸೂತ್ರಗಳನ್ನು ಒಮ್ಮೆ ನೋಡೋಣ, ಆಮೇಲೆ ಸಮಸ್ಯೆಗಳನ್ನು ನೋಡೋಣ. ಭಾಗ ಪ್ರಮಾಣ ನಕ್ಷೆ. ಇಲ್ಲಿ ಭಾಗ ಪ್ರಮಾಣ ನಕ್ಷೆ ಒಳಗಡೆ ಈ 2 ಏನ್ ಬರ್ತಾವ ಅಂದ್ರೆ ಸೂತ್ರಗಳು ಬರ್ತಾವ. ಏನ್ರಿ ಅಂದ್ರೆ ನಿರ್ದೇಶಾಂಕ ಬಿಂದು ಪಿ ವ್ಯಾಲ್ಯೂ ಅಂದ್ರೆ x, y ಅದನ್ನ ಕಂಡು ಹಿಡಿಬೇಕಾಗಿದೆ. ಇಲ್ಲಿ ಒಂದು ಏನು ಅಂದ್ರೆ m ಅನುಪಾತ n ಕೊಟ್ಟಾಗ, ಅಂದ್ರೆ 2 ಅನುಪಾತಗಳು ಬೇರೆ ಬೇರೆ ಇದ್ದಾಗ, ಉದಾಹರಣೆಗೆ 3:2, 4:5, 6:7, ಈ ರೀತಿ ಅನುಪಾತಗಳು ಬೇರೆ ಬೇರೆ ಇದ್ದಾಗ ಉಪಯೋಗ ಮಾಡುವಂತಹ ಸೂತ್ರ. ಅದಕ್ಕೆ m ಅನುಪಾತ n ಇದ್ದಾಗ ಏನ್ ಬರುತ್ತೆ ಸೂತ್ರ? x2m plus x1n divided by m plus n. ಇದು x ವ್ಯಾಲ್ಯೂಗೆ ಮಾತ್ರ ಸಂಬಂಧಪಟ್ಟಂಥದ್ದು. ಅದಾದ್ಮೇಲೆ y2m plus y1n divided by m plus n. ಇದು ಎದಕ್ರಿ? y ಗೆ ಸಂಬಂಧಪಟ್ಟಂತ ಬೆಲೆ. ಅಂದ್ರೆ ನಮಗೆ ಈ ವ್ಯಾಲ್ಯೂವನ್ನ m ಮತ್ತು n ಅನುಪಾತ x1 x2 ಬೆಲೆ ಹಾಕಿ, ನೆಕ್ಸ್ಟ್ n ಮತ್ತು y1 ಮತ್ತು y2 ಬೆಲೆ ಹಾಕಿ ಬಿಡಿಸಿದಾಗ ನಮ್ಗೆ ಇದನ್ನ ಸಪ್ರೇಟ್ ಬಿಡಿಸಿದೇವೆ ಅಂದ್ರೆ x ವ್ಯಾಲ್ಯೂ ಸಿಗುತ್ತೆ, ಇದನ್ನ ಸಪ್ರೇಟ್ ಬಿಡಿಸಿದೇವೆ ಅಂದ್ರೆ y ಬೆಲೆ ಸಿಗುತ್ತೆ. ಈ ಯಾಕಪ್ಪ ಅಂದ್ರೆ ಅನುಪಾತಗಳು ಬೇರೆ ಬೇರೆ ಅದಾವ. ಅದಾದ್ಮೇಲೆ ಅನುಪಾತಗಳು ಒಂದೇ ಇದ್ದಾಗ, ಅಂದ್ರೆ 1:1, 2:2, ಅಂದ್ರೆ ಇಲ್ಲಿ m ವ್ಯಾಲ್ಯೂ m ಅನುಪಾತ m ಅಥವಾ n ವ್ಯಾಲ್ಯೂ n ಅನುಪಾತ n ಅನುಪಾತಗಳು ಸಮ ಇದ್ದಾಗ p = x, y = x2 plus x1 divided by 2, y2 plus y1 divided by 2 ಈ ಅಪ್ಲೈ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಅನುಪಾತಗಳು ಸಮ ಇದ್ದಾಗ ಮಾತ್ರ ಈ ಸೂತ್ರ. ಇದು x ಬೆಲೆಯನ್ನು ಕಂಡುಹಿಡಿಯಕ್ಕೆ ಬರ್ತದೆ. ನೆಕ್ಸ್ಟ್ ಇದು y ಬೆಲೆಯನ್ನು ಕಂಡುಹಿಡಿಯಕ್ಕೆ ಬರ್ತದೆ. ಅದಾದ್ಮೇಲೆ ಅನುಪಾತ ಕೊಡದೇ ಇದ್ದಾಗ ಈ ವ್ಯಾಲ್ಯೂ ಕೊಟ್ಟು x1 ಮತ್ತು x2 ವ್ಯಾಲ್ಯೂ ಕೊಟ್ಟು y1 ಮತ್ತು y2 ವ್ಯಾಲ್ಯೂ ಕೊಟ್ಟು ಅನುಪಾತವನ್ನು ಕಂಡುಹಿಡಿರಿ ಅಂದಾಗ, ಸೊ ಇದನ್ನು ತಗೊಂಡು ಇದನ್ನಷ್ಟೇ ಬಿಡಿಸಿದ್ರು ಕೂಡ ನಮ್ಗೆ ಏನು ಸಿಗುತ್ತೆ? m ಅನುಪಾತ n ಸಿಗುತ್ತೆ. ಇಲ್ಲ y ಬೆಲೆ ತಗೊಂಡು ಈ ಅನುಪಾತವನ್ನು ಹಾಕಿದ್ರೆ ನಮ್ಗೆ ಏನು ಸಿಗುತ್ತೆ? m ಅನುಪಾತ n ಸಿಗುತ್ತೆ. ಯಾವುದಾದ್ರೂ ಒಂದು ಮಾಡಿದ್ರೆ ಸಾಕು ಅನುಪಾತ ಸಿಗುತ್ತೆ. ಆದರೆ XY ಬೆಲೆ ಸಿಗಬೇಕಾಗಿತ್ತು ಅಂದ್ರೆ ಇವು ಎರಡನ್ನ ನಾವು ಏನು ಮಾಡಬೇಕು? ಅನುಪಾತದಲ್ಲಿ ಹಾಕಿ ಬೆಲೆಯನ್ನು ಕಂಡುಹಿಡಿಯಬೇಕಾಗ್ತದೆ. ಇನ್ನು ಇದಾದ್ಮೇಲೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಬರುತ್ತೆ. ಏನು ನೋಡಿ, ತ್ರಿಭುಜದ ವಿಸ್ತೀರ್ಣ ಸೂತ್ರ ಬಹಳ ಸರಳ ನೆನಪಿಟ್ಕೋಬಹುದು. ತ್ರಿಭುಜದ ವಿಸ್ತೀರ್ಣ = 1/2 ಹಾಫ್. ಸೊ ಮೊದಲಿಗೆ ಬಂದ್ಬಿಡ್ತದೆ ಏನು? x y minus y plus x y minus y plus x y minus y ಬ್ರಾಕೆಟ್ ಕಂಪ್ಲೀಟ್ ಮಾಡ್ತೀನಿ ಸರ್. ಇದೇನು x y minus y, x y minus y, x y minus y ಏನು ಸರ್ ಇದು? ಹಾಗಾದ್ರೆ ಬರಿತಾ ಇದ್ದೀನಿ ನೋಡ್ರಿ. 1 2 3 2 3 1 3 1 2. ಇದು ಸರಳವಾಗಿ ನೆನಪಿಟ್ಟುಕೊಳ್ಳುವಂತ ಸೂತ್ರ. ಯಾವುದು? ತ್ರಿಭುಜದ ಸೂತ್ರ. ಏನ್ರಿ? 1/2 x ಬ್ರಾಕೆಟ್ y minus y plus x ಬ್ರಾಕೆಟ್ y minus y plus x ಬ್ರಾಕೆಟ್ y minus y. ಇನ್ನ 1 2 3 2 3 1 3 1 2 ಈ ರೀತಿ ಆ 1 2 3 ಸ್ಥಾನಗಳನ್ನ ಬದಲಿಸ್ತಾ ಬರ್ಕೋತ ಹೋಗ್ಬಿಟ್ಟೆ ಒಂದು ಸಾಕ್ರಿ, ನಮಗೇನು ಸಿಗುತ್ತೆ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಸಿಗುತ್ತೆ. ಸೊ ಇವೆರಡೂ ಸೂತ್ರದ ಮೇಲೆ ನಾವು ಪ್ರಶ್ನೆಗಳನ್ನ ನೋಡಬಹುದು. ಆದ್ರೆ 2017ರಿಂದ ಅಲ್ಲಿ ನಡೆದಂತಹ 4 ಪರೀಕ್ಷೆಗಳು, 2019ರಲ್ಲಿ ನಡೆದಂತಹ 2 ಪರೀಕ್ಷೆಗಳು, ಇವು ಎರಡೂ ಪರೀಕ್ಷೆಗಳನ್ನ 6 ಪರೀಕ್ಷೆದಲ್ಲಿ ಗಮನದಲ್ಲಿಟ್ಟು ನೋಡಿದಾಗ ನಮ್ಗೆ ಹೆಚ್ಚು ಕೇಳಿರುವಂತಹ ಪ್ರಶ್ನೆ ಯಾವುದಂದ್ರೆ ಭಾಗ ಪ್ರಮಾಣ ನಕ್ಷೆ ಒಳಗೆ ಕೇಳಿದಾನ. ಸೊ
ನಾವು ಒಂದೊಂದು ಹಾಗೆ ಸಮಸ್ಯೆಯನ್ನ ನೋಡ್ತಾ ಹೋಗೋಣ. ಇನ್ನೊಂದು ಹೇಳಬೇಕು, ಒಂದೊಂದು ಪುಸ್ತಕದೊಳಗಡೆ ಇಲ್ಲಿ ಎಂ ಅನುಪಾತ ಎನ್ ಅನ್ನ ಅವರು M1 ಅನುಪಾತ M2 ಅಂತ ಮಾಡಿರ್ತಾರೆ. ಹಾಗಾದ್ರೆ ಸರ್ ಯಾವ ವ್ಯಾಲ್ಯೂವನ್ನ ತಗೋಬೇಕು? ಎಕ್ಸ್ ವೈ ಈಕ್ವಲ್ ಟು ಬ್ರಾಕೆಟ್ ನೋಡ್ರಿ, ಇಲ್ಲಿ x2 ತಗೊಂಡ್ರಿ ಅಂದ್ರೆ M1 ಪ್ಲಸ್ x1 M2 M1 ಪ್ಲಸ್ M2. ಅದೇ ರೀತಿ y2 M1 ಪ್ಲಸ್ y1 M2 ಡಿವೈಡೆಡ್ ಬೈ M1 ಪ್ಲಸ್ M2. ಈ ರೀತಿನೂ ನಾವೇನು ಮಾಡ್ಬೋದು, ಭಾಗ ಪ್ರಮಾಣ ಸೂತ್ರವನ್ನ ನೋಡ್ಬೋದು. ಈ ರೀತಿ ಏನು ನೋಡ್ಬೋದ್ರಿ, ಭಾಗ ಪ್ರಮಾಣದ ಸೂತ್ರ ನೋಡ್ಬೋದು. ಸ್ಪರ್ಧಾ ಮಿತ್ರರ ಪ್ರಶ್ನೆ ಈ ರೀತಿ ನೋಡ್ರೆ, ಎ 4,-5 ಬಿ 6,3 ಇವುಗಳನ್ನ ಸೇರಿಸುವ ರೇಖಾಖಂಡ ಪಿ ಬಿಂದುವು ಅಂದ್ರೆ ಯಾವ ಬಿಂದು ರೀ? ಪಿ ಬಿಂದುವು 2:5 ವಿಭಾಗಿಸಿದರೆ ಆ ಬಿಂದುಗಳನ್ನ ಕಂಡುಹಿಡಿಯಿರಿ. ಅಂದ್ರೆ ಈ ಎರಡು ಬಿಂದುಗಳು ಏನದಾವ ಅವುಗಳನ್ನ ತಗೊಳ್ಳೋಣ. ಎ ಬಿ ಯಾವ್ಯಾವ್ರಿ? 4,-5 6,3. ಸೊ ಇವುಗಳನ್ನ ಛೇದಿಸುವಂತಹ ಬಿಂದು ಯಾವುದು? ಪಿ. ಹೆಂಗೆ ಛೇದ ಮಾಡ್ತದಂದ್ರ 2:5 ಛೇದ ಮಾಡ್ತದ. ಸಮನಾಗಿ ಅಂದಿಲ್ರಿ ಅಮ್ಮ, 2:5 ಛೇದ ಮಾಡ್ತದ. ಹಾಗಾದ್ರೆ ಭಾಗ ಪ್ರಮಾಣ ಸೂತ್ರ ಗೊತ್ತಿದೆ ಏನು? ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಇಂಟು ಬ್ರಾಕೆಟ್ x2 m ಪ್ಲಸ್ x1 ಇಂಟು n ಡಿವೈಡೆಡ್ ಬೈ m ಪ್ಲಸ್ n y2 m ಪ್ಲಸ್ y1 n ಡಿವೈಡೆಡ್ ಬೈ m ಪ್ಲಸ್ n. ಹಾಗಾದ್ರೆ ನಿಮ್ಗೆ ವ್ಯಾಲ್ಯೂವನ್ನು ಇಲ್ಲೇ ತೊಗೊಂಡ್ಬಿಡ್ರಿ. ಏನು? x1 y1 x2 y2 m n ಬೆಲೆಯನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ರೂಟ್ ಆಫ್ x2 6 m 2 ಪ್ಲಸ್ x1 4 ಇಂಟು n 5 ಡಿವೈಡೆಡ್ ಬೈ 2 ಪ್ಲಸ್ 5. ನೆಕ್ಸ್ಟ್ y2 3 into m 2 plus y1 minus 5 into n 5 divided by 2 plus 5. ಸುಲಭ ರೂಪ ತೊಂಬರ್ರಿ. 6 12 ಪ್ಲಸ್ 4 20 ಭಾಗಲೆ 7. ನೆಕ್ಸ್ಟ್ 3 6 ಪ್ಲಸ್ ಇಂಟು ಮೈನಸ್ 5 25 ಭಾಗಲೆ 7. ಸೊ ಎರಡನ್ನ ಸೇರಿಸ್ರಿ. 12 ಪ್ಲಸ್ 20 32 7 ಅಂಶ. ನೆಕ್ಸ್ಟ್ 25 ಕೂಡ 6 ಕಳೀರಿ ಮೈನಸ್ 19 7 ಅಂಶ. 19 7 ಅಂಶ. ಹಾಗಾದ್ರೆ ಎಕ್ಸ್ ವೈ ವ್ಯಾಲ್ಯೂ ಸಿಕ್ಕೂರಿ. ಎಕ್ಸ್ ಅಂದ್ರೆ 32 7 ಅಂಶ, ವೈ ಅಂದ್ರೆ ಮೈನಸ್ 19 7 ಅಂಶ. ಈ ರೀತಿ ನಿರ್ದೇಶಾಂಕ ಬಿಂದುಗಳನ್ನ ಕಂಡುಹಿಡಿಯಬಹುದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ದೂರದ ಮೇಲಿರುವಂತಹ ಸಮಸ್ಯೆಗಳನ್ನು ನೋಡಿದೇವೆ. ನೆಕ್ಸ್ಟ್ ಭಾಗ ಪ್ರಮಾಣದ ನಕ್ಷೆಯ ಸೂತ್ರ ನೋಡಿದ್ದೇವೆ. ಅವು ಎರಡು ಯಾವ ರೀತಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪುಸ್ತಕದಲ್ಲಿ ಹೇಗಿದೆ. ಅದಾದ್ಮೇಲೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ನೋಡಿದ್ದೇವೆ. ಸೊ ಇನ್ನೊಮ್ಮೆ ಸೂತ್ರಗಳನ್ನ ರಿಪೀಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇಲ್ಲಿ ಇಳಿಜಾರನ್ನ ಕಂಡುಹಿಡಿಯಬೇಕಾಗಿದ್ರೆ m = tan θ. ಅದಾದ್ಮೇಲೆ ಸಮಾಂತರ ರೇಖೆಗಳಿದ್ದು ಅಂದ್ರೆ m1 = m2 ಮೀನ್ಸ್ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಮಾಡಿದಾಗ m1 ಸಿಗುತ್ತೆ. ಅದೇ ರೀತಿ m2 ಸಿಗುತ್ತೆ. ಸಮಾಂತರ ಇದ್ದಾಗ m1 = m2. ಇನ್ನು ಲಂಬವಾಗಿದ್ದು ಅಂದ್ರೆ ಲಂಬವಾಗಿ ಅರ್ಧಿಸ್ತಿದ್ದು ಅಂದ್ರೆ m1 ಇಂಟು m2 = -1. ಇದು ಇಳಿಜಾರು. ಇನ್ನು ಇಳಿಜಾರಿನ ಸಮೀಕರಣ ನೋಡಿದಾಗ y = mx ಪ್ಲಸ್ c ಆಗುತ್ತೆ. m ಅಂದ್ರೆ ಇಳಿಜಾರು, c ಅಂದ್ರೆ y ನ ಅಂತಚ್ಛೇದವಾಗಿರುತ್ತೆ. ಇದಾದ್ಮೇಲೆ ದೂರ ಕಂಡುಹಿಡಿಯುವಂತಹ ಸೂತ್ರ d = x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇನ್ನು ಮೂಲ ಬಿಂದು ಕೊಟ್ಟಾಗ d = x² ಪ್ಲಸ್ y². ಅನಂತರ ಭಾಗ ಪ್ರಮಾಣ ನಕ್ಷೆ ಒಳಗಡೆ m ಅನುಪಾತ n ಕೊಟ್ಟಾಗ x ಮತ್ತು y ಬೆಲೆ ಕಂಡುಹಿಡಿಯುವುದು.
ರೂಟ್ ಆಫ್ x2 ಇಂಟು m1 ಪ್ಲಸ್ x1 ಇಂಟು n ಡಿವೈಡೆಡ್ ಬೈ m ಪ್ಲಸ್ n. ಇದು x ಬೆಲೆ ಕಂಡಿಡಿಯಾಗ. ಇನ್ನು y ಬೆಲೆ ಕಂಡಿಡಿಯಾಗ y2 ಇಂಟು m ಪ್ಲಸ್ y1 ಇಂಟು n ಡಿವೈಡೆಡ್ ಬೈ m ಪ್ಲಸ್ n. ಇದು y ಬೆಲೆ ಕಂಡಿಡಿಯಾಗ. ಇನ್ನು ಅನುಪಾತ 1:1 ಅಂದ್ರೆ ಸಮನಾದ ಅನುಪಾತ ಇದ್ದಾಗ x ಕಂಡಿಡಿದಾಗ x2 ಪ್ಲಸ್ x1 ಬೈ 2, y ಕಂಡಿಡಿಬೇಕಾದ್ರೆ y2 ಪ್ಲಸ್ y1 ಡಿವೈಡೆಡ್ ಬೈ 2. ಇದು ಏನ್ರಿ ಭಾಗ ಪ್ರಮಾಣ ನಕ್ಷೆ. ಇನ್ನು ತ್ರಿಭುಜದ ವಿಸ್ತೀರ್ಣ ಸೂತ್ರ ಎಸ್ ನೇರವಾಗಿ ಭಾಳ ಚಂದ ಹೇಳ್ಬೋದೇನು, 1/2 ಇಂಟು ಬ್ರಾಕೆಟ್ x1 ಬ್ರಾಕೆಟ್ y2 ಮೈನಸ್ y3 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ x2 ಬ್ರಾಕೆಟ್ y3 ಮೈನಸ್ y1 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ x3 y1 ಬ್ರಾಕೆಟ್ y1 ಮೈನಸ್ y2 ಬ್ರಾಕೆಟ್ ಕಂಪ್ಲೀಟ್. ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಸೊ ನಿಮಗೆ ನಾ ಹೇಳಿರುವಂಥ ಸಮಸ್ಯೆಗಳು ಅರ್ಥ ಆಗಿದ್ದು ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಸುಧಾರಣೆಗಾಗಿ ಕಮೆಂಟನ್ನು ಮಾಡಿ, ಅದರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.